ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ನನ್ನ ಒಂದು ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಒಂದು ಬ್ಯೂಟಿಫುಲ್ ಡೈರೀಸ್ಗಳ ಮೂಲಕ. ನನಗೆ ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ಪ್ಲ್ಯಾನ್ ಫಾರ್ ಡೇ ಬರೆಯೋದು, ಅಫರ್ಮೇಷನ್ಸ್ ಮಾಡೋದು, ಮ್ಯಾನಿಫೆಸ್ಟೇಷನ್ಸ್ಗಳು ಮಾಡೋದಕ್ಕೆ ಡೈರೀಸ್ ಬೇಕು. ನನಗೆ ಎವ್ರಿ ಮಂತ್ 3 to 4 ಡೈರೀಸ್ ಅಂತೂ ಖಾಲಿ ಆಗುತ್ತೆ. ಸೊ ರೀಸೆಂಟಾಗಿ ನಾನು ವೂಲ್ಫ್ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಿದ್ದೆ. ಇದು ಯಾವುದೇ ರೀತಿ ನನ್ನ ಕ್ಲಾಸಸ್ಸಲ್ಲಿ ಇರೋದಿಲ್ಲ. ಜಸ್ಟ್ 145 ಟೈಮ್ ನೀವು ಬರ್ಕೋಬೋದು. ಯಾವ್ದಾದ್ರು ಒಂದು ಇಂಟೆನ್ಷನ್ಸ್ ಕೊಟ್ಟು 45 ಟೈಮ್ಸ್ ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವ್ ಅಂತ ಹೇಳಿ ಒಂದು 45 ಟೈಮ್ಸ್ ಬರಿಬೋದು. ಟೈಮ್ ಲಿಮಿಟ್ಸ್ ಏನಿಲ್ಲ. 45 ಡೇಸ್ ಬೇಕಾದ್ರೆ ನೀವು ಬರಿಬೋದು. ಹಾಗೆ ನಾನಿವತ್ತು ಬ್ಲೆಸ್ಸಿಂಗ್ಸ್ ಬರೆದು ಅಫರ್ಮೇಷನ್ಸ್ ಮಾಡಿದೆ, ಹಾಗೆ ಮನಿ ಮ್ಯಾಗ್ನೆಟ್ ಸಹ ಮಾಡಿದೆ. ಅಲ್ಲಿಂದ ನಾನು ಸ್ವಲ್ಪ ಹೊತ್ತು ನನ್ನ ಒಂದು ಬುಕ್ ಬರಿತಾ ಇರೋದು ಎಲ್ಲರಿಗೂ ಗೊತ್ತು, ದ ಗರ್ಲ್ ಆ್ಯಂಡ್ ಹರ್ ಸೈಲೆನ್ಸ್ ಅಂತ ಹೇಳಿ. ಸೊ ಆ ಒಂದು ಚಾಪ್ಟರ್ನ ಇನ್ನೂ ಒಂದು 2-3 ಚಾಪ್ಟರ್ಸ್ನ ಹಂಗೆ ಒಳ್ಳೆ ಮೂಡಿತ್ತು ಅಂತ ಹಂಗೆ ಒಂದು ಅಲ್ಲೇ ಬರ್ಕೊಂಡು ಸ್ವಲ್ಪ ಹೊತ್ತು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಹರ್ಷಿ ಬಂದಳು. ಅಲ್ಲಿಂದ ನಾನು ಹರ್ಷಿ ಮೂವಿಗೆ ಹೋಗೋಣ ಅಂತ ಹೇಳಿಬಿಟ್ಟು PVRಗೆ ಬಂದ್ವಿ. ನಾನು ಬಿಸಿ ಬಿಸಿ ಕಾಫಿ ತೊಗೊಂಡೆ, ಅವಳು ಪಾಪ್ಕಾರ್ನ್ ತೊಗೊಂಡ್ಳು. ಅಲ್ಲಿಂದ ನಾವು ಹೊರಟಿದ್ದು ಸಿನಿಮಾಗೆ. ಇವತ್ತು ನಾವು ಹೇಳುಮಲೆ ಸಿನಿಮಾಗೆ ಬಂದ್ವಿ. ಸೊ ಇದೊಂದು ಬ್ಯೂಟಿಫುಲ್ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ರಾಣಾ ಅಂದರೆ ತುಂಬ ಇಷ್ಟ. ಏಕಲವ್ಯ ಮೂವಿಯಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ನನಗಿಷ್ಟ ಆಗಿತ್ತು. ಸೊ ಡೆಬ್ಯೂ ಸಿನಿಮಾಗೆ ಅವ್ರು ಯಾವ ರೀತಿ ವರ್ಕ್ ಮಾಡಿದರು ಅಂತ ನಾನು ನೋಡಿದ್ದೆ. ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಟ್ರಾಡಿನರಿ ಸಿನಿಮಾ ಅಂತ ಹೇಳ್ಬೋದು. ತುಂಬ ಸಸ್ಪೆನ್ಸ್, ಥ್ರಿಲ್ಲರ್, ನೆಕ್ಸ್ಟ್ ಏನಾಗುತ್ತೆ ಅಂತಲೇ ಒಂದು ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು. ಆ್ಯಕ್ಚುಲಿ ಇದು ರಿಯಲ್ ಸ್ಟೋರಿ ಅಂತ ಹೇಳ್ತಾರೆ. BGM ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಏಕಲವ್ಯ ಮೂವಿಯಲ್ಲಿ ಅವರು ಒಂದು ಲವರ್ ಬಾಯ್ ಆಗಿ ನಾವು ನೋಡಿದ್ವಿ. ಏಕಲವ್ಯದಿಂದ ಇಲ್ಲಿಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ನೋಡ್ಬೋದು. ದಟ್ ಇನ್ನೋಸೆನ್ಸ್, ಪರ್ಫಾರ್ಮೆನ್ಸ್ ಆ್ಯಂಡ್ ಮಾಸ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹುಡುಗ ಇವಾಗ. ಸೊ ಮೂವಿ ಮಾಡೋದು ಈಸಿ ಥಿಂಗ್ ಅಲ್ಲ, ಬಟ್ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮೂವಿ ಮುಗಿಸ್ಕೊಂಡು ನಾನು ಹರ್ಷಿ ಹಂಗೆ ಮಾತಾಡ್ಕೊಂಡು ಕೆಳಗೆ ಬಂದ್ವಿ. ನೋಡಿದ್ರೆ ಅವಳು ಫೋನ್ ಚೇಂಜ್ ಮಾಡಿ ಅಕ್ಕ ಅಂತಿದ್ಲು. ನಾನಿಲ್ಲ, ನನ್ನ ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೆ. ನೋಡಿದ್ರೆ ಲಾ ಆಫ್ ಅಟ್ರಾಕ್ಷನ್ ಅನ್ಬೋದು, ಥಾಟ್ಸ್ ಬಿಕಮ್ ಥಿಂಗ್ಸ್ ಅಂತಾರಲ್ಲ ಆ ರೀತಿ. ಸೊ ಕೆಳಗೆ ಬಂದ ತಕ್ಷಣ ನಾವು ನೋಡಿದ್ದು ಇವತ್ತು ಬಂದು ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಅಂತ. ಸೊ ನಮಗೆ ಅಲ್ಲಿ ಬಂದಿದ್ದಾಗ ಕಂಡಿದ್ದು ಕ್ಯಾಮ್ರಾಸ್ ಆ್ಯಂಡ್ ಲೆನ್ಸಸ್ ಆಗಿರ್ಬೋದು ಆ್ಯಂಡ್ ಬ್ಯೂಟಿಫುಲ್ ಫ್ರೇಮ್ಸ್ ಆಫ್ ಟೈಗರ್, ಎಲಿಫ್ಯಾಂಟ್ ಆ್ಯಂಡ್ ಲೆಪರ್ಡ್ಸ್. ತುಂಬ ಖುಷಿ ಆಯಿತು. ನನಗಂತೂ ರೀಸೆಂಟಾಗಿ ಸಫಾರಿ ಅಂದರೆ ತುಂಬ ಇಷ್ಟ, ಹಾಗೆ ಕ್ಯಾಮ್ರಾಸ್ ಅಂದರೆ ತುಂಬ ಇಷ್ಟ. ನೋಡೋಣ ಇನ್ ಫ್ಯೂಚರಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ. ವಿಷನ್ ಬೋರ್ಡಲ್ಲೂ ಸ್ಟಿಕ್ ಮಾಡಿದ್ದೀನಿ, ಬಟ್ ತೊಗೊಳ್ಬೇಕಷ್ಟೇ. ಹಾಗೆ ಅಲ್ಲಿಂದ ನಾನು ಮತ್ತು ಹರ್ಷಿ ಬಂದಿದ್ದು ಹೈರಿಶ್ ಕೆಫೆಗೆ. ಸೊ ಬಂದ್ವಿ. ನನಗಂತೂ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ನಿಮಗೆ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೋದು ವಾಯ್ಸ್ ಕೊಡುವಾಗ. ಸೊ ನಾವು ಒಂದು ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿಬಿಟ್ಟು ಹಾಗೆ ಒಂದು ಬ್ರೋಕ್ಲಿ ಸೂಪ್ ಕುಡಿದು ನಾನು ಅವಳು ಸ್ವಲ್ಪ ಹಾಗೆ ಮಾತಾಡ್ಕೊಂಡಿದ್ವಿ. ನನಗಿಲ್ಲಿ ಒಂದು ಲೆಮನ್ ಟೀ ಮಾತ್ರ ತುಂಬ ಇಷ್ಟ ಆಯಿತು, ಅದನ್ನು ಟ್ರೈ ಮಾಡಿದ್ವಿ. ನಾವು ಬ್ರೋಕ್ಲಿ ಸೂಪ್ ಕುಡಿಯೋಕ್ಕೆ ಬಂದ್ವಿ. ಹಾಯ್ ಹರ್ಷಿ. ನಾವು 6 ಇಯರ್ಸ್ಗೆ ಫಸ್ಟ್ ಟೈಮ್ ಮೂವಿ ಡೇಟ್ ಬಂದಿದ್ದೀವಿ. ಮೂವಿಗೆ ಹೋಗಿಲ್ಲ, ಬೇರೆಲ್ಲ ಹೋಗಿದ್ದೀವಿ. ಹೋಗ್ತೀನಿ ಅಂತ ಒಬ್ಬೊಬ್ಬರೇ. ಹೌದು. ಸೊ ಹೌ ವಾಸ್ ದ ಮೂವಿ ತುಂಬ ಚೆನ್ನಾಗಿತ್ತು. ನಿಂಗೆ ಏನು ಅನಿಸ್ತು? ಎಷ್ಟೋ ದಿನ ಆದಮೇಲೆ ಒಳ್ಳೆ ಸ್ಟೋರಿ ಇರೋ ಮೂವಿ ನೋಡಿಬಿಟ್ಟು BGM ಎಲ್ಲ ತುಂಬ ಚೆನ್ನಾಗಿತ್ತು. ಲವರ್ ಬಾಯಿಂದ ಮಾಸ್ ಹೀರೋ ರಾಣಾ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಅಭಿ ತುಂಬ ನ್ಯಾಚುರಲ್ ಆಗಿ BGM ಚೆನ್ನಾಗಿತ್ತು. BGM ಅಂತೂ ಚೆನ್ನಾಗಿತ್ತು. ಇವಾಗ ಸದ್ಯಕ್ಕೆ ನಮಗೆ MM ಹಿಲ್ಸ್ಗೆ ಹೋಗ್ಬೇಕು ಅನಿಸ್ತಿದೆ. ನಿಜ, ನನಗೆ ಅಲ್ಲಿ ಮೂವಿ ನೋಡಿದ್ಮೇಲೆ ನಾನು ಹೋಗ್ಬೇಕು ಅಲ್ಲಿ ಮಲೇಶ್ವರಂ ಹೋಗೋಣ, ಪ್ಲಾನ್ ಮಾಡೋಣ. ವಿಲ್ ಪ್ಲಾನ್. ಚೆನ್ನಾಗಿ ಮಾಡಿ. ಅಲ್ಲಿಂದ ಮನೆಗೆ ಬಂದಾಗ ಲೂಯಿ ಬಂದಿದ್ದ, ಹಾಗೆ ರಕ್ಷಿತಾ ಸಹ ಬಂದಿದ್ಲು. ಸೊ ರಕ್ಷಿತಾ ಇವತ್ತೇನೋ ಸ್ಪೆಷಲ್ ಮಾಡಿಕೊಡ್ತೀವಿ ನಿಮಗೆ ಅಂತ ಹೇಳಿ ಏನೋ ಪಕೋಡ ಮಾಡ್ತಾಯಿದ್ಲು. ಹಾಯ್ ರಕ್ಷಿತಾ. ಇವತ್ತು ರಕ್ಷಿತಾ ನಮ್ಮ ಮನೇಲಿ ಸ್ಪೆಷಲ್ ಪಕೋಡ ಮಾಡ್ತಿದ್ದಾರೆ. ಮೊನ್ನೆ ಚಂದು ಪಕೋಡ ಮಾಡಿದ್ಲು. ನಾವು ಈ ರೀತಿ ಇದ್ರೆ ವೆಯ್ಟ್ ಲಾಸ್ ಆದಂಗೆ. ಇನ್ನು ಒಬ್ಬರು ಬಂದವರೆಲ್ಲ ಪಕೋಡ ಮಾಡ್ಕೊಡ್ತೀವಿ ಅಂತ. ನೆಕ್ಸ್ಟ್ ಟೈಮ್ ಡಯಟ್ ಫುಡ್ ಕಾರ್ನ್ ಮಾಡ್ಕೊಡ್ತೀವಿ. ಯಾ ಹಾಯ್ ಲೋಯಿ. ಬಿಂಗೋ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ತಿನ್ನಬಾರ್ದು. ನಾನು ಹೆಲ್ದಿ ಆಗಿದ್ದೀನಿ, ಅದಕ್ಕೆ ತಿಂತಾ ಇದ್ದೀನಿ ಹಾಳಾಗಲಿ ಅಂತ. ಶುಗರ್ ಮತ್ತೆ ತಿನ್ಬೇಡ ಅಂತೀಯ, ಬಟ್ ಬಿಂಗೋ ತಿನ್ನೋದು ಒಳ್ಳೇದಲ್ಲ ಅಲ್ಲ. ಶುಗರ್ ಆ್ಯಂಡ್ ಗರ್ಲ್ಸ್ ಆರ್ ನಾಟ್ ಗುಡ್ ಫಾರ್ ಹೆಲ್ತ್. ಮತ್ತೆ ಯಾಕೆ ಬರೀ ಹುಡುಗಿರ ಜೊತೆಗಿರ್ತೀಯ? ಯಾವಾಗ? ನಾವೆಲ್ಲ ದಟ್ ಇಸ್ ಫಾರ್ ವರ್ಕ್, ನಾಟ್ ಫಾರ್ ವಾಟ್. ಹಿಂದೆಯಿಂದ ಬ್ಯಾಕ್ಗ್ರೌಂಡ್ ಇನ್ನೊಬ್ಬರು ಈ ಕಡೆಯಿಂದ ಏನೋ ಹೇಳ್ತಿದ್ದಾರೆ, ಕೇಳಿಸ್ತಿಲ್ಲ. ದಟ್ ಇಸ್ ಓನ್ಲಿ ಫಾರ್ ವರ್ಕ್. ಓಕೆ, ರಕ್ಷಿತಾ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀರಾ ರಕ್ಷಿತಾ? ಈ ಚಳಿಗೆ ಬಿಸಿ ಬೋಂಡ ಚೆನ್ನಾಗಿರುತ್ತೆ ಅಂತ ಬೋಂಡ ಮಾಡ್ತಾರೆ.
ಓಕೆ, ನಮ್ಮ ಮನೆಗೆ ಬಂದೋರೆಲ್ಲ ಬರೀ ಬೋಂಡ ಮಾಡ್ಕೊಡ್ತಾರೆ. ನಾವು ಯಾವಾಗ ವೆಯ್ಟ್ ಲಾಸ್ ಆಗೋದು? ಯಾಕೆ ಇಷ್ಟೊಂದು ಮ್ಯಾಗಿ ಆರ್ಡರ್ ಮಾಡಿದ್ಯಾ? ಇದು ಆಕ್ಚುಲಿ ಪಕೋಡ, ನಾಟ್ ಬೋಂಡ. ಹೋಗೋದು ತಗೊಂಡೋಗಿ. ಇದು ಈರುಳ್ಳಿ ಪಕೋಡ. ಮುನಿಲ್ಲ ಚಂದು ಮಾಡಿದ್ ಬಂದು ಏನು ಅದು ಬಂದು ಬೇರೆ. ಅದು ಈ ಬ್ಯಾಂಗ್ಳೂರ್ ವೆದರ್ಗೆ, ಈ ಮಳೆಗೆ ಏನಾದರೂ ಒಂದು ತಿಂತಾ ಇರಬೇಕು ಅನಿಸ್ತಿರುತ್ತೆ. ಸೊ ಡಯಟ್ ಸ್ಟಾರ್ಟ್ ಮಾಡಬೇಕು. ಬರೀ ಆಯಿಲ್ ಐಟಮ್ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ. ಸೊ ಇನ್ಮೇಲೆ ಸ್ವಲ್ಪ ಇದೆಲ್ಲ ಕಟ್ ಆಫ್ ಮಾಡ್ತೀವಿ. ಬಟ್ ಆದರೂ ಬಾಯಿ ರುಚಿ ಅನಿಸುತ್ತೆ. ಸೊ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು. ಪಕೋಡ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಮಾತುಕತೆ ಮುಗಿಯೋದೇ ಇಲ್ಲ. ನಾನು, ಲೋಯಿ, ರಕ್ಷಿತಾ ಆ್ಯಂಡ್ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗೆ ಈ ಪಕೋಡಾಗೆ ಒಂದು ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವರಿಬ್ಬರಿಗೆ ಒಂದು ಕಾಫಿ ಮಾಡಿಕೊಟ್ಟೆ. ಕಾಫಿ ಕುಡಿದು ನಾನು, ರಕ್ಷಿತಾ ಆ್ಯಂಡ್ ಲೋಯಿ 3 ಜನ ಹೊರಗಡೆ ಬಂದ್ವಿ ವಾಕ್ ಮಾಡೋದಕ್ಕೆ ಅಂತ. ಸೊ ನೋಡ್ಬೋದು ಏನು ಚಳಿ, ಗಾಳಿ, ಮಳೆ ಬಂದು ನಿಂತಿತ್ತಲ್ಲ. ಸೊ ತುಂಬ ಗಾಳಿ ಇತ್ತು, ಚಿಲ್ಲಾಗಿತ್ತು, ವೆದರ್ ಮಾತ್ರ ಸಖತ್ತಾಗಿತ್ತು. ಹಾಗೆ ನಮಗಂತೂ ಇಲ್ಲಿಂದ ಫ್ರೀಯಾಗಿ ನಾವೆಲ್ಲ ನೋಡ್ಬೋದು. ಆ ಕಡೆ ಇವೆಂಟ್ಸ್ಗಳು ನಡೀತಾ ಇರುತ್ತೆ, ಏನಾದರೂ ಒಂದು ಇವೆಂಟ್ಸು, ಶೋಸ್ಗಳು ಏನೋ ನಡೀತಾನೆ ಇತ್ತು. ಅಲ್ಲಿಂದ ಹಾಗೆ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಇಲ್ಲೊಂದು ವ್ಯೂ ತುಂಬ ಚೆನ್ನಾಗಿತ್ತು. ನಿಂತ್ಕೊಂಡು ಲೋಯಿ ಪೋಸ್ ಕೊಡ್ತಿದ್ದ, ನಾನು ಅವನಿಗೆ ಫೋಟೋಶೂಟ್ ಮಾಡ್ತಿದ್ದೆ. ಲೋಯಿದ್ ಬಂದು ಸೆಲೆಬ್ರಿಟಿ ಫೋಟೋಗ್ರಾಫರ್. ಫಸ್ಟ್ ಟೈಮ್ ನಾನು ಅವನಿಗೆ ಫೋಟೋಶೂಟ್ ಮಾಡ್ತಿದ್ದೆ. ಅಲ್ಲಿಂದ ಫೋಟೋಸ್ ತಗೊಂಡು ಅವರೆಲ್ಲ ಹೊರಟರು. ಅವ್ರು ಹಾಗೆ ಹೊರಟರು. ಅಲ್ಲಿಂದ ನಾನು ಮನೆಗೆ ಬಂದೆ. ಈವ್ನಿಂಗ್ ಮನೆಗೆ ಬಂದ ತಕ್ಷಣ ಒಂದು ಕ್ಯಾಂಡಲ್ ಲೈಟ್ ಮಾಡಿದೆ. ಬಿಕಾಸ್ ಅದು ನನ್ನ ಮ್ಯಾನಿಫೆಸ್ಟೇಷನ್ ಕ್ಯಾಂಡಲ್ ಆಗಿರುತ್ತೆ. ಸೊ ನಾನು ಲೈಟ್ ಮಾಡಿ ಇಂಟೆನ್ಷನ್ಸ್ ಕಟ್ಟು ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಎವ್ರಿ ವರ್ಷ ನಾನು ಒಂದು 100 ಬುಕ್ಸ್ ಓದಬೇಕು ಅಂತ ಕವರ್ ಮಾಡ್ಕೊಂಡಿರ್ತೀನಿ. ಸೊ ಹಾಗೆ ಎವ್ರಿ ಮಂತ್ ಸಹ ನಾನು ಓದ್ತಾ ಇರ್ತೀನಿ. ಈ ಮಂತಲ್ಲಿ ದ ಆರ್ಟ್ ಆಫ್ ಡಿಟ್ಯಾಚ್ಮೆಂಟ್ ಅಂತ ತುಂಬ ಚೆನ್ನಾಗಿದೆ ಈ ಬುಕ್ಕು. ಆಲ್ರೆಡಿ ಓದಿದ್ದೆ ಅರ್ಧ, ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಓದ್ತಾ ಇದ್ದೆ. ಬಿಕಾಸ್ ಅದು ಬ್ರೈನ್ ಫೀಡಿಂಗ್ ಅಂತ ನಾನು ಹೇಳ್ತೀನಿ. ನಾಲೆಜ್ ಅನ್ನೋದು ಹೇಗೆ ಅಂದರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ಎಷ್ಟು ಓದಿದ್ರೂ ನಮಗೆ ಅದು ಸಾಲಲ್ಲ. ಆ್ಯಕ್ಚುಲಿ ಒಂದು ಸಮುದ್ರ ಥರ ನಾಲೆಜ್ ಅನ್ನೋದು. ಸೊ ಇದನ್ನು ನಾನು ಓದೋ ಬುಕ್ಸ್ ಎಲ್ಲ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳು. ಲಾಸ್ಟ್ ಒಂದು ಫ್ಯೂ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕಿತ್ತು, ಅದನ್ನು ಕಂಪ್ಲೀಟ್ ಮಾಡಿದೆ. ಬಟ್ ಇವತ್ತು ಈ ಬುಕ್ ಓದಿದ ಮೇಲೆ ಕಂಪ್ಲೀಟಾಗಿ ಡಿಟ್ಯಾಚ್ಮೆಂಟ್ ಬಗ್ಗೆ ತಿಳ್ಕೊಂಡಂಗೆ ಅನಿಸ್ತು. ಬಟ್ ನಾನು ಆಲ್ರೆಡಿ ಭಗವದ್ಗೀತೆ ಓದಿದಾಗ, ಭಾಗವತ ಕೇಳಿದಾಗಲೇ ನಾನು ಡಿಟ್ಯಾಚ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೆ. ಬಟ್ ಆದರೂ ಇವತ್ತು ಈ ಬುಕ್ ಓದಿದ ಮೇಲೆ ಅನಿಸಿದ್ದು ಒಂದಂತೂ ಸತ್ಯ, ಲೈಕ್ ನಮ್ಮ ಜೊತೆಯಲ್ಲಿ ಇರೋರೇ ಬೇರೆ ಆ್ಯಂಡ್ ನಮಗೋಸ್ಕರ ಇರೋರೇ ಬೇರೆ ಅನ್ನೋ ಒಂದು ಡಿಫ್ರೆನ್ಸಸ್ ನನಗೆ ಇವತ್ತು ಗೊತ್ತಾಯಿತು. ಬಟ್ ಈ ಬುಕ್ ಓದಿದ್ದು ತುಂಬ ಯೂಸ್ಫುಲ್ ಆಗಿತ್ತು, ಬ್ರೈನ್ ಫೀಡಿಂಗ್ ಅಂತ ಹೇಳ್ತೀನಿ. ಸೊ ನೀವು ಸಹ ಈ ಬುಕ್ನ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಯೂನಿವರ್ಸ್.